Welcome to Medieval History class number 16. In this class, we are going to discuss about Vijayanagara Empire's foreign accounts. ಲಾಸ್ಟ್ 4 ಕ್ಲಾಸಸ್ ಇಂದ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಕ್ಲಾಸ್ ನಂಬರ್ 12 ನಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು ಮತ್ತೆ ಸಂಗಮ ಡೈನಾಸ್ಟಿಯ ಬಗ್ಗೆ ತಿಳಿದುಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲುವ, ತುಳುವ ಅಂಡ್ ಅರವಿಡು ಡೈನಾಸ್ಟಿಯ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಂಡ್ವಿ. ಕ್ಲಾಸ್ 14 ನಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಸೋಷಿಯಲ್ ಲೈಫ್, ಎಕನಾಮಿಕಲ್ ಕಂಡೀಷನ್ ಬಗ್ಗೆ ತಿಳಿದುಕೊಂಡ್ವಿ. ಲಾಸ್ಟ್ ಕ್ಲಾಸ್ ನಲ್ಲಿ ವಿಜಯನಗರ ಸಾಮ್ರಾಜ್ಯದ ರಿಲಿಜಿಯನ್, ಎಜುಕೇಶನ್, ಲಿಟರರಿ ವರ್ಕ್ಸ್, ಪೇಂಟಿಂಗ್, ಸ್ಕಲ್ಪ್ಚರ್ ಮತ್ತೆ ಫೈನ್ ಆರ್ಟ್ಸ್ ಬಗ್ಗೆ ತಿಳಿದುಕೊಂಡಿದ್ವಿ. ಈ ಕ್ಲಾಸ್ ನಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತ ಫಾರಿನ್ ಟ್ರಾವೆಲರ್ಸ್ ಮತ್ತೆ ಅವರು ನೀಡಿದಂತ ಇಂಪಾರ್ಟೆಂಟ್ ಅಕೌಂಟ್ಸಿನ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಲಾಸ್ಟ್ 4 ಕ್ಲಾಸಸ್ ಇಂದ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹಲವಾರು ಡೀಟೇಲ್ಸ್ ಅನ್ನ ತಿಳ್ಕೊಂಡಿದ್ದೇವೆ. 4 ಕ್ಲಾಸ್ ನಲ್ಲೂ ಕೂಡ ನಿಮಗೆ ಫಾರಿನ್ ಟ್ರಾವೆಲರ್ಸ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಅನ್ನ ನೀಡ್ತಾ ಇದ್ದೆ. ಬಟ್ ಈ ಕ್ಲಾಸ್ ನಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತೇಳಿ ಸಿಸ್ಟಮ್ಯಾಟಿಕ್ ಆಗಿ ಈ ಒಂದು ಟಾಪಿಕ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಮೊದಲಿಗೆ ಬರ್ತಕ್ಕಂಥ ಫಾರಿನ್ ಟ್ರಾವೆಲರ್ ನಿಕೋಲೋ ಕಾಂಟಿ. ಸೊ ನಿಕೋಲೋ ಕಾಂಟಿಯ ಆರಿಜಿನ್ ಕಂಟ್ರಿ ಯಾವುದು ಅಂತಂದ್ರೆ ಇಟಲಿ. ಸೊ ಇವನನ್ನ ಇಟಾಲಿಯನ್ ಟ್ರಾವೆಲರ್ ಅಂತೇಳಿ ನಾವು ಕರೆಯುವಂಥದ್ದು. ದೇವರಾಯ 1 ಟೈಮ್ ನಲ್ಲಿ ಇವನ ಹೆಂಡತಿಯ ಜೊತೆ 1420 ಆರ್ 21 ಟೈಮ್ ನಲ್ಲಿ ದೇವರಾಯ 1ನ ಕೋರ್ಟಿಗೆ ಇವನು ಬರುವಂತದ್ದು. ಸೊ ಎಕ್ಸಾಮ್ ನಲ್ಲಿ ನಿಮ್ಗೆ ಕ್ವಶನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದು ಅವರ ಒಂದು ಆರಿಜಿನ್ ಅನ್ನ ಕೇಳ್ಬೋದು, ಆರ್ ಯಾರ ಕಿಂಗ್ಡಮ್ಗೆ ಇವರು ಟ್ರಾವೆಲರ್ಸ್ ಆಗಿ ವಿಸಿಟ್ ಅನ್ನ ಮಾಡಿದ್ರು ಅಂತೇಳಿ ಕೇಳುವಂಥದ್ದು. ಇದೆರಡು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಇವರು ರಚನೆ ಮಾಡಿದಂತ ಆರ್ ಇವರು ನೀಡಿದಂತ ಒಂದು ಇಂಪಾರ್ಟೆಂಟ್ ಅಕೌಂಟ್ಸ್ ಏನು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇವರು ಜಗತ್ತಿಗೆ ಏನನ್ನ ತಿಳಿಸ್ಕೊಟ್ರು ಅಂತೇಳಿ ಕೇಳುವಂಥದ್ದು. ಸೊ ನಿಕೋಲೋ ಕಾಂಟಿ ಇಟಾಲಿಯನ್ ಟ್ರಾವೆಲರ್, ದೇವರಾಯ 1ನ ಕೋರ್ಟ್ಗೆ ಇವನು ಬರುವಂಥದ್ದು. 1420ರಿಂದ 21ನೇ ಇಸ್ವಿನಲ್ಲಿ ಇವನು ಬರುವಂಥದ್ದು. ಇವನು ವಿಜಯನಗರದ ಬಗ್ಗೆ ಏನನ್ನ ಹೇಳ್ತಾನೆ ಅಂತಂದ್ರೆ, ವಿಜಯನಗರ ಇಸ್ ಸರೌಂಡೆಡ್ ಬೈ ಮೌಂಟೈನ್ಸ್, ಇಟ್ಸ್ ಸರ್ಕಂಫರೆನ್ಸ್ ಇಸ್ 60 miles, ದೇರ್ ಆರ್ ಅಬೌಟ್ 90,000 ಸೋಲ್ಜರ್ಸ್ ಅಂಡ್ ದ ಕಿಂಗ್ ಇಸ್ ವೆರಿ ಪವರ್ಫುಲ್ ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ವಿಜಯನಗರ ಏನಿದೆ ಇದು ಬೆಟ್ಟಗಳಿಂದ ಸುತ್ತುವರೆದಿದೆ. 60 ಮೈಲಿ ಸುತ್ತಳತೆಯನ್ನ ವಿಜಯನಗರ ಹೊಂದಿತ್ತು. ಸುಮಾರು 90,000 ಸೈನಿಕರು ಇದ್ರು ಮತ್ತೆ ರಾಜ ಬಹಳ ಶಕ್ತಿಶಾಲಿಯಾಗಿದ್ದ ಅಂತ ಹೇಳಿ ನಿಕೋಲೋ ಕಾಂಟಿ ಹೇಳುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಟ್ರಾವೆಲರ್ ಅಬ್ದುಲ್ ರಜಾಕ್. ಇವನು ಪರ್ಷಿಯನ್ ಟ್ರಾವೆಲ್ ಆಗಿರುವಂಥದ್ದು. 1443ರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬರುವಂಥದ್ದು. ಆ ಟೈಮ್ನಲ್ಲಿ ವಿಜಯನಗರ ರೂಲರ್ ದೇವರಾಯ 2. So Abdur Razak is a Persian traveler visited in the year 1443 during the reign of Devaraya II. Next, Abdur Razak ಏನಿದಾನೆ ಇವನು ವಿಜಯನಗರ ಸಾಮ್ರಾಜ್ಯವನ್ನ ಹೇಗೆ ವರ್ಣನೆ ಮಾಡ್ತಾನೆ ಅಂತ ಹೇಳಿದ್ರೆ, the city of Vijayanagara is such that the eyes have not seen nor ears heard of any place resembling it upon the whole of the earth ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ಈ ಭೂಮಿಯ ಮೇಲೆ ವಿಜಯನಗರದಂತಹ ಒಂದು ಸಿಟಿಯನ್ನ ಕಣ್ಣುಗಳು ನೋಡಿಲ್ಲ ಮತ್ತೆ ಕಿವಿಗಳು ಕೇಳಿಲ್ಲ. ಈ ನಗರ ಏನಿದೆ ಇದು 7 ಕೋಟೆಗಳಿಂದ ಸುತ್ತುವರೆದಿದೆ ಅಂತ ಹೇಳಿ ಇವನು ಹೇಳ್ತಾನೆ. ಜೊತೆಗೆ ರಾಜ ತುಂಬಾ ಪವರ್ಫುಲ್ ಆಗಿದ್ದಾನೆ, ಬ್ರಾಹ್ಮಣ್ಸಿಗೆ ಬಹಳ ಮರ್ಯಾದೆ ಇಲ್ಲಿ ಇರುವಂತದ್ದು. ಮತ್ತೆ ಈ ಒಂದು ವಿಜಯನಗರ ಸಿಟಿ ಏನಿದೆ ಇದರ ಸೆಕ್ಯೂರಿಟಿಗೆ ಸುಮಾರು 12,000 ಸೆಕ್ಯೂರಿಟಿ ಗಾರ್ಡ್ಸ್ ಅಂದ್ರೆ ಸೈನಿಕರನ್ನ ರಾಜ ನೇಮಕ ಮಾಡಿದ್ದಾನೆ ಅಂತ ಹೇಳಿ ಇವನು ಹೇಳುವಂಥದ್ದು. ನೆಕ್ಸ್ಟ್, ಕುರಾನ್ ಅಂಡ್ ಪುರಾಣಸ್ ಹ್ಯಾವ್ ಬೀನ್ ಪ್ಲೇಸ್ ಇನ್ ಎ ಹೈ ಅಂಡ್ ರೆಸ್ಪೆಕ್ಟಬಲ್ ಪ್ಲೇಸ್ ಇನ್ ದ ಕೋರ್ಟ್ ಆಫ್ ದ ಕಿಂಗ್ ಅಂತೇಳಿ ಇವನು ಹೇಳುವಂಥದ್ದು. ಅಂದ್ರೆ ರಾಜನ ಆಸ್ಥಾನದಲ್ಲಿ ಕುರಾನ್ ಮತ್ತೆ ಪುರಾಣಗಳು ಏನಿದೆ ಇವು ಬಹಳ ಗೌರವಯುತ ಸ್ಥಾನದಲ್ಲಿ ಇಡ್ಲಾಗಿತ್ತು ಅಂತೇಳಿ ಅಬ್ದುಲ್ ರಜಾಕ್ ನಮ್ಗೆ ತಿಳಿಸ್ಕೊಡುವಂಥದ್ದು. ಇದರ ಜೊತೆಗೆ ವಿಜಯನಗರದ ಜನರು ಏನಿದ್ದಾರೆ ಅವರು ಗುಲಾಬಿಗೆ ಬಹಳ ಮಹತ್ವವನ್ನ ಕೊಡ್ತಾ ಇದ್ರು ಅಂತೇಳಿ ಅಬ್ದುಲ್ ರಜಾಕ್ ಹೇಳುವಂಥದ್ದು. ಮತ್ತೆ ಮಹಾನವಮಿ ಫೆಸ್ಟಿವಲ್ ಅನ್ನ ಏನು ಆಚರಣೆ ಮಾಡ್ತಾ ಇದ್ರು. ಲಾಸ್ಟ್ ಕ್ಲಾಸ್ ನಲ್ಲಿ ಮಹಾನವಮಿ ದಿಬ್ಬದ ಬಗ್ಗೆ ನಿಮ್ಗೆ ಹೇಳುವಾಗ ಇದನ್ನ ಹೇಳಿದ್ದೆ. ಮಹಾನವಮಿ ಫೆಸ್ಟಿವಲ್ ಏನಿದೆ ಇದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರು ಅಂತೇಳಿ ಅಬ್ದುಲ್ ರಜಾಕ್ ನಮ್ಗೆ ವಿವರಣೆಯನ್ನ ನೀಡಿರುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರಾವೆಲರ್ ನಿಕೆಟಿನ್. ಇವನು ರಷ್ಯನ್ ಟ್ರಾವೆಲರ್. ಇವನು ಬೇಸಿಕಲಿ ಬಹಮನಿ ಸಾಮ್ರಾಜ್ಯ ಏನಿದೆ ಇಲ್ಲಿಗೆ ಒಬ್ಬ ಟ್ರಾವೆಲರ್ ಆಗಿ ವಿಸಿಟ್ ಮಾಡಿರ್ತಾನೆ. 1470ರಲ್ಲಿ ಇವನು ಬಹಮನಿ ರಾಜ್ಯಕ್ಕೆ ಭೇಟಿ ನೀಡುವಂಥದ್ದು. ಬಹಮನಿ ಸಾಮ್ರಾಜ್ಯದ ನೆರೆಯ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ಜನಜೀವನ ಮತ್ತೆ ರಾಜವೈಭವ ಏನಿತ್ತು ಅದನ್ನ ಕೂಡ ಇವನು ಅವನ ಒಂದು ವರ್ಕ್ ನಲ್ಲಿ ಡಿಸ್ಕ್ರೈಬ್ ಮಾಡಿರ್ತಾನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರಾವೆಲರ್ ಡುರೇಟ್ ಬಾರ್ಬೋಸಾ. ಇವನು ಮೂಲತಃ ಪೋರ್ಚುಗೀಸ್ ಟ್ರಾವೆಲರ್ ಆಗಿರ್ತಾನೆ. 1514ರಲ್ಲಿ ಇವನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನ ನೀಡುವಂಥದ್ದು. ಇವನು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನ್ ಇನ್ಫಾರ್ಮೇಶನ್ ಅನ್ನು ನೀಡ್ತಾನೆ ಅಂತಂದ್ರೆ,
The markets of Hampi are centers of trade where pearls, diamonds, silk and other goods are sold ಅಂತೇಳಿ ಹೇಳುವಂಥದ್ದು. ಅಂದ್ರೆ ಹಂಪಿಯ ಮಾರುಕಟ್ಟೆಗಳಲ್ಲಿ ಮುತ್ತು, ವಜ್ರ, ರೇಷ್ಮೆ ಮುಂತಾದ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಹಂಪಿ ಈ ಒಂದು ಟ್ರೇಡ್ ಸೆಂಟರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿ ಆಗಿತ್ತು ಅಂತೇಳಿ ಇವನು ಹೇಳುವಂಥದ್ದು. ಜೊತೆಗೆ ದ ಕಿಂಗ್ ಹೋಲ್ಡ್ಸ್ ಡಿಸ್ಕಷನ್ ವಿತ್ ಹಿಸ್ ಮಿನಿಸ್ಟರ್ ಇನ್ ದ ಕಾನ್ಫರೆನ್ಸ್ ಹಾಲ್ ಅಂತೇಳಿ ಇವನು ಹೇಳ್ತಾನೆ. ಅಂದ್ರೆ ಸಭಾಭವನ ಏನಿದೆ ಇಲ್ಲಿ ರಾಜ ತನ್ನ ಒಂದು ಮಂತ್ರಿಗಳೊಂದಿಗೆ ಆ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದ ಅಂತ ಹೇಳಿ ಬಾರ್ಬೋಸಾ ನಮ್ಗೆ ತಿಳಿಸ್ಕೊಡ್ತಾನೆ. ನೆಕ್ಸ್ಟ್ ಡಾಮಿಂಗೋ ಪಿಯೇಸ್ ಅನ್ನುವಂಥವನು, ಇವನು ಕೂಡ ಪೋರ್ಚುಗೀಸ್ ಟ್ರಾವೆಲರ್ ಆಗಿರ್ತಾನೆ. 1520ರಲ್ಲಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಇವನು ವಿಸಿಟ್ ಮಾಡುವಂಥದ್ದು. ಇವನು ಏನೇನು ನಮ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾನೆ ನೋಡೋದಿದ್ರೆ, ಮಹಾನವಮಿ ದಿಬ್ಬದ ಒಂದು ಅಲಂಕಾರದ ಬಗ್ಗೆ ಇವನು ನಮ್ಗೆ ಇನ್ಫಾರ್ಮೇಶನ್ ಅನ್ನ ನೀಡುವಂಥದ್ದು. ಅಂದ್ರೆ ಮಹಾನವಮಿ ದಿಬ್ಬ ವಾಸ್ ಡೆಕೋರೇಟೆಡ್ ಡ್ಯೂರಿಂಗ್ ದ ಫೆಸ್ಟಿವ್ ಟೈಮ್ಸ್ ಅಂತೇಳಿ ಇವನ ಒಂದು ವರ್ಕ್ ನಲ್ಲಿ ಇವನು ಮೆನ್ಷನ್ ಮಾಡ್ತಾನೆ. ಜೊತೆಗೆ ಕೃಷ್ಣದೇವರಾಯನ ಒಂದು ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿಯ ಬಗ್ಗೆ ವರ್ಣನೆ ಮಾಡ್ತಾ ಹಿ ಕೋಟ್ಸ್ ದಟ್ ಹಿಸ್ ಫೇಸ್ ಹ್ಯಾಡ್ ಮಾರ್ಕ್ಸ್ ಆಫ್ ಸ್ಮಾಲ್ ಪಾಕ್ಸ್ ಅಂತೇಳಿ ಮೆನ್ಷನ್ ಮಾಡುವಂಥದ್ದು. ಅಂದ್ರೆ ಆ ಕೃಷ್ಣದೇವರಾಯನ ಮುಖದ ಮೇಲೆ ಸಿಡುಬಿನ ಕಲೆಗಳು ಇತ್ತು ಅಂತೇಳಿ ಡಾಮಿಂಗೋ ಪಿಯೇಸ್ ನಮ್ಗೆ ತಿಳಿಸ್ಕೊಡುವಂಥದ್ದು. ಮತ್ತೆ ಫರ್ಗಾಟನ್ ಎಂಪೈರ್ ಅನ್ನುವಂಥ ಒಂದು ಫೇಮಸ್ ವರ್ಕ್ ಬರುತ್ತೆ. ಇದನ್ನ ರಾಬರ್ಟ್ ಸಿವೆಲ್ ಪಬ್ಲಿಷ್ ಮಾಡುವಂಥದ್ದು. ಇದಕ್ಕೆ ಮೂಲತಃ ಡಾಮಿಂಗೋ ಪಿಯೇಸ್ ಬಹಳ ಕೊಡುಗೆಯನ್ನ ನೀಡುವಂಥದ್ದು. ಹಾಗಾಗಿ ಡಾಮಿಂಗೋ ಪಿಯೇಸ್ ಅನ್ನ ಕೂಡ ಒನ್ ಆಫ್ ದ ಆಥರ್ ಆಫ್ ಫರ್ಗಾಟನ್ ಎಂಪೈರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಮತ್ತೆ ಡಾಮಿಂಗೋ ಪಿಯೇಸ್ ಒಂದು ಟ್ರೇಡ್ ಗ್ರೂಪ್ ಗೋವಾಗೆ ವಿಸಿಟ್ ಮಾಡುತ್ತೆ. ಆ ಒಂದು ಗ್ರೂಪ್ ನಲ್ಲಿ ಬರ್ತಾನೆ. ನಂತರ ಇವನು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಸಿಟ್ ಮಾಡುವಂಥದ್ದು. ಕೃಷ್ಣದೇವರನ ಆಸ್ಥಾನದಲ್ಲಿ ಇವನು ಇದ್ದು ಅಲ್ಲಿನ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಅವನ ವರ್ಕ್ ನಲ್ಲಿ ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರಾವೆಲರ್ ಫರ್ನಾವೋ ನ್ಯೂನೀಸ್ ಅಂತೇಳಿ, ಇವನು ಕೂಡ ಮೂಲತಃ ಪೋರ್ಚುಗಲ್ ದೇಶದವನಾಗಿರ್ತಾನೆ. 1535ರಲ್ಲಿ ಅಚ್ಯುತರಾಯನ ಒಂದು ಆಸ್ಥಾನಕ್ಕೆ ಇವನು ಭೇಟಿಯನ್ನ ನೀಡುವಂಥದ್ದು. ಮೂಲತಃ ಇವನು ಒಬ್ಬ ಕುದುರೆ ವ್ಯಾಪಾರಿ ಆಗಿರ್ತಾನೆ, ಅಂದ್ರೆ ಹಾರ್ಸ್ ಟ್ರೇಡರ್ ಆಗಿರ್ತಾನೆ. ಇವನು ವಿಜಯನಗರದ ಬಗ್ಗೆ ಹೇಗೆ ಡಿಸ್ಕ್ರೈಬ್ ಮಾಡ್ತಾನೆ ಅಂತಂದ್ರೆ, ವಿಜಯನಗರವನ್ನ ಒನ್ ಆಫ್ ದ ಬೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂತೇಳಿ ಇವನು ಕರೆಯುವಂಥದ್ದು. ಅಂದ್ರೆ ಈ ಸೇಸ್ ದಟ್ ವಿಜಯನಗರ ವಾಸ್ ಅ ಸಿಟಿ ವಿತ್ ದ ಬೆಸ್ಟ್ ಬೇಸಿಕ್ ಅಮ್ಯುನಿಟೀಸ್ ಇನ್ ದ ವರ್ಲ್ಡ್ ಅಂತೇಳಿ ಡಿಸ್ಕ್ರೈಬ್ ಮಾಡ್ತಾನೆ. ಅಂದ್ರೆ ಪ್ರಪಂಚದಲ್ಲಿ ಅತ್ಯುತ್ತಮ ಮೂಲ ಸೌಕರ್ಯ ಹೊಂದಿದಂತ ನಗರ ವಿಜಯನಗರ ಅಂತೇಳಿ ಹೇಳುವಂಥದ್ದು. ಇದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಪೊಲಿಟಿಕಲ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಅನ್ನ ಇವನು ನೀಡುವಂಥದ್ದು. ಅಂಡ್ ಫರ್ಗಾಟನ್ ಎಂಪೈರ್ ಅನ್ನುವಂಥ ಒಂದು ಕೃತಿಗೆ ಡಾಮಿಂಗೋ ಪಿಯೇಸ್ ಯಾವ ರೀತಿಯ ಒಂದು ಕಾಂಟ್ರಿಬ್ಯೂಷನ್ ನೀಡಿದಾನೆ ಅದೇ ರೀತಿಯಾದಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನ್ಯೂನೀಸ್ ಕೂಡ ನೀಡುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರಾವೆಲರ್ ಸೀಸರ್ ಫೆಡ್ರಿಸಿ ಎನ್ನುವಂಥವನು, ಇವನು ಇಟಾಲಿಯನ್ ಟ್ರಾವೆಲರ್ ಆಗಿರ್ತಾನೆ. 1567ರಲ್ಲಿ ಸದಾಶಿವರಾಯ ರೂಲಿಂಗ್ ಅನ್ನ ಮಾಡ್ತಾ ಇರ್ತಾನೆ. ಅವನ ಒಂದು ಆಸ್ಥಾನಕ್ಕೆ ಇವನು ವಿಸಿಟ್ ಮಾಡುವಂಥದ್ದು. ಇವನು ನಮ್ಗೆ ತಾಳಿಕೋಟೆ ಯುದ್ಧ ಏನಾಯ್ತು ಅಂದ್ರೆ ಬ್ಯಾಟಲ್ ಆಫ್ ತಾಳಿಕೋಟೆ ಏನಾಯ್ತು ಇದರ ಬಗ್ಗೆ ಹಲವಾರು ಇನ್ಫಾರ್ಮೇಶನ್ ಅನ್ನ ನೀಡುವಂಥದ್ದು. ಎಸ್ಪೆಷಲಿ ತಾಳಿಕೋಟೆ ಯುದ್ಧದಲ್ಲಿ ಗಿಲಾನಿ ಬ್ರದರ್ಸ್ ನ ಒಂದು ಪಾರ್ಟ್ ಏನಿತ್ತು ಅದರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಅನ್ನ ನೀಡ್ತಾನೆ. ಜೊತೆಗೆ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಯುದ್ಧದ ನಂತರ ಹೇಗೆ ಒಂದು ಪಾಳು ಬಿದ್ದಂತ ಒಂದು ನಗರ ಆಯ್ತು ಅನ್ನೋದನ್ನ ಕೂಡ ಇವನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಇವನು ತುಂಬಾ ಮುಂದೆ ಹೋಗಿ ಇನ್ನೂ ಒಂದು ಇನ್ಫಾರ್ಮೇಶನ್ ಅನ್ನು ನೀಡ್ತಾನೆ. ಆಫ್ಟರ್ ಬ್ಯಾಟಲ್ ಆಫ್ ತಾಳಿಕೋಟ ಇಲ್ಲಿ ಮಾನವರು ವಾಸಿಸ್ತಾ ಇರಲಿಲ್ಲ, ಕಾಡು ಪ್ರಾಣಿಗಳು ಮಾತ್ರ ವಾಸಿಸ್ತಾ ಇದ್ರು ಅಂತೇಳಿ ಇವನ ವರ್ಕ್ ನಲ್ಲಿ ಇವನು ಮೆನ್ಷನ್ ಮಾಡುವಂಥದ್ದು. ಇದಿಷ್ಟು ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಫಾರಿನ್ ಅಕೌಂಟ್ಸ್ ಆರ್ ಫಾರಿನ್ ಟ್ರಾವೆಲರ್ಸ್ ವಿಸಿಟೆಡ್ ಟು ವಿಜಯನಗರ ಎಂಪೈರ್. ಸೊ ಇಲ್ಲಿಗೆ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಲಾಸ್ಟ್ 4 ಕ್ಲಾಸಸ್ ಇಂದನೂ ತಿಳಿದುಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿದೆ ಬ್ಯಾಟಲ್ ಆಫ್ ತಾಳಿಕೋಟ ಆದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಒಂದು ಸಾರ್ವಭೌಮತ್ವವನ್ನ ಕಳೆದುಕೊಳ್ಳುತ್ತೆ, ಕಂಪ್ಲೀಟ್ ಆಗಿ ಡಿಕ್ಲೈನ್ ಆಗತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ವಿಜಯನಗರ ಡಿಸ್ಇಂಟಿಗ್ರೇಷನ್ ಆದ ಮೇಲೆ ಹಲವಾರು ಇಂಡಿಪೆಂಡೆಂಟ್ ಒಂದು ರೂಲರ್ಸ್ ನಮ್ಮ ಕರ್ನಾಟಕದಲ್ಲಿ ಉಟ್ಕೊಳ್ಳುವಂಥದ್ದು. ಎಕ್ಸಾಂಪಲ್ ನಾಯಕಾಸ್, ಪಾಳೆಗಾರ್ಸ್ ಮತ್ತೆ ಇನ್ನೂ ಕೆಲವು ಸಣ್ಣ ಪುಟ್ಟ ರೂಲರ್ಸ್ಗಳು ಸ್ವತಂತ್ರವನ್ನ ಘೋಷಣೆ ಮಾಡ್ಕೊಳ್ಳುವಂಥದ್ದು. ಓನ್ಲಿ ನೇಮ್ ಸೇಕ್ ಅಡ್ಮಿನಿಸ್ಟ್ರೇಷನ್ಗೆ ಅರವಿಡು ಡೈನಾಸ್ಟಿ ಆಳ್ವಿಕೆಯನ್ನ ಮುಂದುವರಿಸಿಕೊಳ್ಳುತ್ತೆ. ಪ್ರಾರಂಭದಲ್ಲಿ ಚಂದ್ರಗಿರಿಯಲ್ಲಿ ಅವರು ಆಳ್ವಿಕೆಯನ್ನ ಮಾಡಿದ್ರೆ ನಂತರ ಅದನ್ನ ಪೆನುಗೊಂಡಾಗೆ ಶಿಫ್ಟ್ ಮಾಡ್ಕೊಡುವಂಥದ್ದು. ಸೊ ಹಂಪಿಯ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತಂದ್ರೆ ವಿ ಕ್ಯಾನ್ ಆನ್ಸರ್ ಇಟ್ ಆಸ್ ಪೆನುಗೊಂಡ ಅಂತ ಹೇಳಿ ಹೇಳುವಂಥದ್ದು. ಸೊ ಈ ರೀತಿಯಾಗಿ ಬ್ಯಾಟಲ್ ಆಫ್ ತಾಳಿಕೋಟ ಆದ ನಂತರ ವಿಜಯನಗರ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಡಿಕ್ಲೈನ್ ಆಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಕಿಂಗ್ಡಮ್ಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಉಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ಲಾಸ್ ನಲ್ಲಿ ನೀವು ಫಾರಿನ್ ಟ್ರಾವೆಲರ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಂಡಿದ್ದೀರಾ. ನೆಕ್ಸ್ಟ್ ನಾನು ನಿಮಗೆ 3ರಿಂದ 4 ಪ್ರಶ್ನೆಗಳನ್ನ ಮುಂದೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ಯಾವುದು ಅಂತಂದ್ರೆ ಪ್ರೀವಿಯಸ್ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ನಲ್ಲಿ KPSC ಜನರಲ್ ಸ್ಟಡೀಸ್ ಪೇಪರ್ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಮೊದಲಿಗೆ
2016 ನಲ್ಲಿ KPSC ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಕಂಡಕ್ಟ್ ಮಾಡಿರುತ್ತೆ. ಅದರ ಪೇಪರ್ ಕೋಡ್ 108. ಇದರಲ್ಲಿ ಈ ಒಂದು ಕ್ವಶನ್ ಬಂದಿರುವಂತದ್ದು. ಫಾಲೋಯಿಂಗ್ ಫಾರಿನ್ ಟ್ರಾವೆಲರ್ ಸೆಡ್ ವಿಜಯನಗರ ಪೀಪಲ್ ಪರ್ಹ್ಯಾಪ್ಸ್ could not live without roses and it had necessary to them as food itself ಅಂತೇಳಿ. ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ನಿಕೇಟಿನ್, ಅಬ್ದುಲ್ ರಜಾಕ್, ನ್ಯೂನೀಸ್, ಬಾರ್ಬೋಸಾ ಅಂತೇಳಿ. ಸೊ ಇಲ್ಲಿ ಈ ರೋಸಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಅಬ್ದುಲ್ ರಜಾಕ್ ಬಗ್ಗೆ ಹೇಳುವಾಗ ರೋಸಸ್ ಅನ್ನ ವಿಜಯನಗರ ಪೀಪಲ್ ಎಷ್ಟು ಬಳಕೆಯನ್ನ ಮಾಡ್ತಾ ಇದ್ರು ಅಂತೇಳಿ ಅಬ್ದುಲ್ ರಜಾಕ್ ಅವನ ವರ್ಕ್ ನಲ್ಲಿ ಮೆನ್ಷನ್ ಮಾಡಿದ್ದಾನೆ ಅಂತೇಳಿ ಹೇಳಿದ್ದೆ. ಸೊ ಇದಕ್ಕೆ ಆನ್ಸರ್ ಅಬ್ದುಲ್ ರಜಾಕ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಫ್ರಮ್ KPSC ಅಸಿಸ್ಟೆಂಟ್ ಇಂಜಿನಿಯರ್ ಮಹಾನಗರ ಪಾಲಿಕೆ ಎಕ್ಸಾಮ್, ಪೇಪರ್ ಕೋಡ್ 252. 2017 ನಲ್ಲಿ KPSC ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿತ್ತು. ಕ್ವಶನ್ ಅನ್ನ ನೋಡೋದಿದ್ರೆ, ಸಮ್ ಫಾರಿನರ್ಸ್ ಟು ವಿಸಿಟ್ ಇಂಡಿಯಾ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ 15th and early 16th centuries have been briefly introduced here ಅಂತೇಳಿ 4 ಆಪ್ಷನ್ಸ್ ಅಂದ್ರೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಮೊದಲಿಗೆ an Italian who visited Vijayanagara Empire during the reign of Devaraya I is Niccolo Conti ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, a Persian ambassador who visited Vijayanagara Empire during the reign of Devaraya II is Abdur Razak ಅಂತೇಳಿ ಕೊಟ್ಟಿದ್ದಾರೆ. ಥರ್ಡ್ ಒನ್, ಪೋರ್ಚುಗೀಸ್ ಟ್ರಾವೆಲರ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರುವಂತದ್ದು ಬಾರ್ಬೋಸಾ ಅಂತೇಳಿ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಫೋರ್ತ್ ಒನ್, ಪೋರ್ಚುಗೀಸ್ ಹಾರ್ಸ್ ಡೀಲರ್ ಹೂ ವಿಸಿಟೆಡ್ ವಿಜಯನಗರ ಎಂಪೈರ್ ಡ್ಯೂರಿಂಗ್ ದ ರಿಜಿನ್ ಆಫ್ ಅಚ್ಯುತ ದೇವರಾಯ ಅಂಡ್ ರೋಟ್ ಅನ್ ಅಕೌಂಟ್ ಫಾರ್ಗಾಟನ್ ಎಂಪೈರ್ ಇಸ್ ಫರ್ನಾವೋ ನ್ಯೂನೀಸ್ ಅಂತೇಳಿ ಕೊಟ್ಟಿರುವಂತದ್ದು. ಸೊ ಈಗ ತಾನೇ ನೀವು ಪಾಠವನ್ನ ಕೇಳಿದ್ದೀರಾ. ಈ 4 ಕೂಡ ಸರಿಯಾಗಿರುವಂತದ್ದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ABCD. ಸೊ ಇಲ್ಲಿ ಕ್ವಶನ್ ಇರುವಂತದ್ದೇನು, ವಿಚ್ ಆಫ್ ದ ಫಾಲೋಯಿಂಗ್ ವಿಚ್ ಆಫ್ ದ ಎಬೋ ಪೇರ್ಸ್ ಈಸ್ ಆರ್ ಕರೆಕ್ಟ್ ಅಂತೇಳಿ. ಸೊ ಕರೆಕ್ಟ್ ಇರುವಂತದ್ದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಮಾಹಿತಿಗಳು ಕರೆಕ್ಟ್ ಆಗಿರೋದ್ರಿಂದ ಇಟ್ ಈಸ್ ಆಪ್ಷನ್ 4. ನೆಕ್ಸ್ಟ್ ಸೇಮ್ ಪೇಪರ್ ನಲ್ಲೇ ಇನ್ನೊಂದು ಕ್ವಶನ್ ಬರುತ್ತೆ. ದ ಇಟಾಲಿಯನ್ ಟ್ರಾವೆಲರ್ ಹೂ ಲೆಫ್ಟ್ ಎ ವೆರಿ ಪ್ರೈಸ್ ವರ್ತಿ ಅಕೌಂಟ್ ಆಫ್ ದ ವಿಜಯನಗರ ಎಂಪೈರ್ ವಾಸ್. ಸೊ ಇಟಾಲಿಯನ್ ಟ್ರಾವೆಲರ್ ಒಬ್ಬನೇ ಒಬ್ಬ ವಿಸಿಟ್ ಮಾಡಿದ್ದು ವಿಜಯನಗರ ಎಂಪೈರಿಗೆ. ಇಟ್ ಈಸ್ ನಿಕೋಲೋ ಕಾಂಟಿ. ಸೊ ಡೈರೆಕ್ಟ್ ಆಗಿ ನೀವು ಇದನ್ನ ಮಾರ್ಕ್ ಮಾಡಬಹುದು. ಸೊ ಸೇಮ್ ಪೇಪರ್ ನಲ್ಲೇ ಈ ಒಂದು ಫಾರಿನ್ ಅಕೌಂಟ್ಸ್ ಬಗ್ಗೆ 2 ಕ್ವಶನ್ ಅಂದ್ರೆ 4 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ 2019 ನಲ್ಲಿ KEA ಕಂಡಕ್ಟ್ ಮಾಡಿದಂತ KPWD ಎಕ್ಸಾಮ್ ನಲ್ಲೂ ಕೂಡ ಒಂದು ಸಿಂಪಲ್ ಕ್ವಶನ್ ಬಂದಿರುವಂತದ್ದು. ಹರಿಹರ 1 ಅಂಡ್ ಬುಕ್ಕ 1 ಬಿಲಾಂಗ್ ಟು ವಿಚ್ ಡೈನಾಸ್ಟಿ ಅಂತೇಳಿ. ಸೊ ಇದು ಡೈರೆಕ್ಟ್ ಕ್ವಶನ್, ಈಸಿಯಾಗಿ ಆನ್ಸರ್ ಮಾಡಬಹುದು. ವೆರಿ ಫಸ್ಟ್ ಕ್ಲಾಸ್ ಅಂದ್ರೆ ಕ್ಲಾಸ್ ನಂಬರ್ 11 ಅಲ್ಲೇ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿರುವಂತದ್ದು. ದೇ ಬಿಲಾಂಗ್ ಟು ಸಂಗಮ ಡೈನಾಸ್ಟಿ ಬಿಕಾಸ್ ದೇ ಆರ್ ದ ಫೌಂಡರ್ ಆಫ್ ವಿಜಯನಗರ ಎಂಪೈರ್. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನೀವು ಫಾರಿನ್ ಅಕೌಂಟ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಾ. ಈ ರೀತಿಯಾಗಿ ಎಲ್ಲಾ ಸಬ್ಜೆಕ್ಟ್ ಮೇಲೂ ನೀವು ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಒಂದು ಐಮೋಡ್ ಲರ್ನಿಂಗ್ ನ ಜನರಲ್ ಸ್ಟಡೀಸ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಪ್ರೆಸೆಂಟ್ಲಿ 3 ಬ್ಯಾಚಸ್ ರನ್ನಿಂಗ್ ಅಲ್ಲಿ ಇರುವಂತದ್ದು. ಸೊ ಎವ್ರಿ ಡೇ ಈ ರೀತಿಯಾಗಿ ಕ್ಲಾಸಸ್ ಅಪ್ಲೋಡ್ ಆಗುತ್ತೆ. 1 ಡೇ ಟೈಮ್ ಅನ್ನ ಕೊಟ್ಟು ನೆಕ್ಸ್ಟ್ ಡೇ ಈ ಒಂದು ಕ್ಲಾಸಿನ ಮೇಲೆ ನಿಮಗೆ 15 to 20 ಕ್ವಶನ್ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಆ ಕ್ವಿಜ್ ಮುಗಿದ ನಂತರ ನೆಕ್ಸ್ಟ್ ಕ್ಲಾಸ್ ಆ ಗ್ರೂಪಿಗೆ ಅಪ್ಲೋಡ್ ಆಗುವಂತದ್ದು. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಕ್ವಿಜಸ್ ಇರುವಂತದ್ದು. ಈ ದಿನ ಕ್ಲಾಸ್ ಅಪ್ಲೋಡ್ ಆದ್ರೆ ನೆಕ್ಸ್ಟ್ ಡೇ ಈ ಕ್ಲಾಸಿನ ಮೇಲೆ ಈ ರೀತಿಯಾಗಿ ಕ್ವಿಜ್ ಅಪ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನೀವು ಆನ್ಸರ್ ಅನ್ನ ಮಾಡಬಹುದು. ಸೊ ಇದು ನಮ್ಮ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಮಾಡರ್ನ್ ಹಿಸ್ಟ್ರಿ ಕ್ಲಾಸಸ್, ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸಸ್, ಇಂಡಿಯನ್ ಜಿಯೋಗ್ರಫಿ ಕ್ಲಾಸಸ್. ಸೊ ನಮ್ಮ ಜನರಲ್ ಸ್ಟಡೀಸ್ ಪ್ಯಾಕೇಜ್ ನಲ್ಲಿ ನಿಮಗೆ 12 ಬುಕ್ಸ್ ಸಿಗುವಂತದ್ದು. ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಪಾಲಿಟಿ, ಎಕಾನಮಿ, ಜನರಲ್ ಸೈನ್ಸ್, ಜನರಲ್ ನಾಲೆಡ್ಜ್ ಅಂಡ್ ಮೆಂಟಲ್ ಎಬಿಲಿಟಿ. ನೀವು ನಮ್ಮ ಜನರಲ್ ಸ್ಟಡೀಸ್ ಕೋರ್ಸ್ಗೆ ಎನ್ರೋಲ್ ಆದ್ರೆ ನಿಮಗೆ 12 ಬುಕ್ಸ್ ಸಿಗುತ್ತೆ. ಜೊತೆಗೆ ಎಲ್ಲಾ ಸಬ್ಜೆಕ್ಟಿನ ಮೇಲೆ ಕ್ಲಾಸಸ್, ಎಲ್ಲಾ ಕ್ಲಾಸಸ್ಸಿನ ಮೇಲೆ ಕ್ವಿಜಸ್ ಸಿಗುತ್ತೆ. ಫ್ರೀ ಪ್ರೀವಿಯಸ್ 18 ಮಂತ್ಸ್ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಈ ಕ್ಲಾಸಸ್ಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುವಂತದ್ದು. ಇಲ್ಲಿ ನೀಡಿರ್ತಕ್ಕಂಥ ಎಲ್ಲಾ ಎಕ್ಸಾಮಿಗೂ ನಮ್ಮ ಕೋರ್ಸ್ ಸಹಕಾರಿಯಾಗುತ್ತೆ. KAS, AE, JE, FDA, SDA, PSI, PDO, RTO, PC ಮತ್ತೆ ಡ್ರಗ್ ಇನ್ಸ್ಪೆಕ್ಟರ್, KPSC ಗ್ರೂಪ್ B ಅಂಡ್ ಗ್ರೂಪ್ C. ಓವರ್ ಆಲ್ ಕರ್ನಾಟಕದಲ್ಲಿ ನಡೀತಕ್ಕಂಥ ಎಲ್ಲಾ ಎಕ್ಸಾಮ್ಗೂ ಕೂಡ ಈ ಒಂದು KPSC ಜನರಲ್ ಸ್ಟಡೀಸ್ ಕೋರ್ಸ್ ಯೂಸ್ಫುಲ್ ಆಗುವಂತದ್ದು. ಇದರ ಡ್ಯೂರೇಷನ್ 3 to 5 ಮಂತ್ಸ್ ಇರುತ್ತೆ. ವ್ಯಾಲಿಡಿಟಿ ಲೈಫ್ ಟೈಮ್ ಇರುತ್ತೆ. ಸುಮಾರು 300 ಕ್ಲಾಸಸ್ ಮತ್ತೆ 300 ಕ್ವಿಜಸ್ ನಿಮಗೆ ಸಿಗುವಂತದ್ದು. ಪ್ರೀವಿಯಸ್ ಎಕ್ಸಾಮ್ ನಲ್ಲೂ ಕೂಡ 60ಕ್ಕೂ ಹೆಚ್ಚು ಪ್ರಶ್ನೆಗಳು ನಮ್ಮ ಒಂದು ನೋಟ್ಸ್ ನಿಂದ ಮತ್ತೆ ಕ್ಲಾಸಸ್ ಇಂದ ಬಂದಿರುವಂತದ್ದು. ಸೊ ನೀವೇನಾದ್ರೂ ಬುಕ್ ಆರ್ ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ವಾಟ್ಸ್ಆಪ್ ಅನ್ನ ಮಾಡಿ ಸ್ಯಾಂಪಲ್ಸ್ ಮತ್ತೆ ಡೆಮೋ ಕ್ಲಾಸಸ್ ಅನ್ನು ನೋಡಬಹುದು. ಇದಾದ ನಂತರ ಪೇಮೆಂಟ್ ಅನ್ನ ಮಾಡಿ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ ಅನ್ನ ಶೇರ್ ಮಾಡಿದ್ರೆ 1 to 3 ಡೇಸ್ ಅಲ್ಲಿ ನಿಮಗೆ ಬುಕ್ಸ್ ಬಂದು ತಲುಪುವಂತದ್ದು.
ಪೇಮೆಂಟ್ ಆದ ನಂತರ ಇಮಿಡಿಯೇಟ್ ಆಗಿ ನಮ್ಮ ಒಂದು ಪ್ರೀಮಿಯಂ ಗ್ರೂಪಿಗೆ ಟೆಲಿಗ್ರಾಮ್ನಲ್ಲಿ ನಾವು ಆ್ಯಡ್ ಮಾಡ್ತೇವೆ. ಇದರ ಜೊತೆಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ KPSC ತಯಾರಿ ಅಂತಕ್ಕಂಥ ಒಂದು ಆ್ಯಪ್ ಇದೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದರಲ್ಲಿ ಸುಮಾರು 10,000 MCQ ಕ್ವಶನ್ಸ್ ಇದೆ, ಎಲ್ಲ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಸಿನ ಮೇಲೆ. ಸೊ ನೀವು ಈ ಒಂದು ಫ್ರೀ ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.